ನಿನ್ನೆ ಪ್ರೀತಿಸುವೆ ಭಾಗ 3. ಛಾಯಾ ಹೋಟೆಲಲ್ಲಿ ನಡೆದುಕೊಂಡ ರೀತಿಯಿಂದ ರಾಘವನ ಮನಸ್ಸಿಗೆ ತುಂಬಾನೇ ನೋವಾಯಿತು. ಹೋಟೆಲ್ ಬಿಲ್ ಎಲ್ಲ ಪೇ ಮಾಡಿ ಅವಳ ಹಿಂದೆನೆ ಹೋಗಿ ಅವಳನ್ನು ಕಾರಲ್ಲಿ ಕೂರಿಸಿ ಮನೆಗೆ ಡ್ರಾಪ್ ಮಾಡಿ ತನ್ನ ಮನೆಗೆ ಬಂದನು. ಮನೆಗೆ ಬಂದವನಿಗೆ ಮನಸ್ಸು ಯಾಕೋ ಸರಿ ಇಲ್ಲದ ತರ ಆಯಿತು. ಛಾಯಾ ತುಂಬಾ ಬದಲಾಗಿದ್ದಾಳೆ. ಇವಳು ನಾನು ಪ್ರೀತಿಸಿದ ಮೊದಲಿನ ಛಾಯಾ ಅಲ್ಲ. ನನ್ನ ಛಾಯಾಳಿಗೆ ನನ್ನನ್ನು ಪ್ರೀತಿ ಮಾಡೋದು ಬಿಟ್ಟರೆ ಬೇರೆ ಏನೂ ತಿಳಿದಿರಲಿಲ್ಲ. ಆದರೆ ಈಗ ಇವಳಿಗೆ ನನ್ನ ಪ್ರೀತಿಗಿಂತ ನಾನು ಕೊಡಿಸೋ ಗಿಫ್ಟ್ಗಳ ಮೇಲೆ ಮೋಹ ಜಾಸ್ತಿ. ಅವಳಿಗೆ ಮೊಬೈಲ್ ಕೊಡಿಸಿಲ್ಲ ಅಂದರೆ ಅವಳು ನನ್ನನ್ನು ಬಿಟ್ಟು ಹೋಗ್ತಾಳೆ. ಅವಳು ನನ್ನಿಂದ ದೂರ ಆದರೆ ನಾನು ಖಂಡಿತ ಬದುಕಲ್ಲ. ಅಷ್ಟೊಂದು ದುಡ್ಡು ಎಲ್ಲಿಂದ ಅರೇಂಜ್ ಮಾಡಲಿ? ಯಾರತ್ತಾದರೂ ಸಾಲ ಕೇಳಬೇಕು. ಸಾಲ ಮಾಡಿ ಆದರೂ ಅವಳಿಗೆ ಮೊಬೈಲ್ ಕೊಡಿಸ್ಬೇಕು. ಇಲ್ಲ ಅಂದರೆ ನನ್ನ ಪ್ರೀತಿ ನನ್ನಿಂದ ದೂರ ಆಗುತ್ತೆ. ನನ್ನ ಪ್ರೀತಿ ನನ್ನಿಂದ ದೂರ ಆಗೋಕ್ಕೆ ನಾನು ಬಿಡಬಾರ್ದು. ಅವಳಿಗೆ ಏನು ಬೇಕೋ ಅದನ್ನೆಲ್ಲ ಕೊಡಿಸಿ ಅವಳನ್ನು ತೃಪ್ತಿಪಡಿಸಬೇಕು. ಅವಳಿಗೆ ಯಾವ ರೀತಿಯಾದ ನೋವು ಆಗದಂತೆ ನೋಡ್ಕೊಳ್ಬೇಕು. ನನ್ನ ಛಾಯೆ ನನ್ನ ಜೊತೆನೇ ಇರಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಸಾಲ ಏನು, ನನ್ನ ಜೀವ ಬೇಕಾದರೂ ಕೊಡ್ತೀನಿ ಅಂತ ತನಗೆ ತಾನೇ ಹೇಳಿಕೊಳ್ಳುತ್ತಾ ದುಡ್ಡಿಗಾಗಿ ತನಗೆ ಗೊತ್ತಿರುವವರಿಗೆಲ್ಲ ಕಾಲ್ ಮಾಡಿದನು. ಯಾರಿಂದಲೂ ದುಡ್ಡು ಸಿಗದಾದಾಗ ಕೊನೆಗೆ ಹೊಸದಾಗಿ ಪರಿಚಯವಾದ ಗೆಳೆಯನಿಗೆ ಕಾಲ್ ಮಾಡಿದನು. ಅವರಿಬ್ಬರ ಪರಿಚಯವಾಗಿ ಬರೀ 1 ತಿಂಗಳಾಗಿತ್ತು. ಅವನ ಹತ್ತಿರ ಸಾಲ ಕೇಳಲು ಚಟಪಡಿಸತೊಡಗಿದನು. ಹಲೋ ಶಶಾಂಕ್, ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದೆಯಾ? ಏನು ಈ ಹೊತ್ತಲ್ಲಿ ನೆನಪು ಮಾಡ್ಕೊಂಡಿದೆಯಾ? ನಾನು ಚೆನ್ನಾಗಿದ್ದೀನಿ. ನನಗೆ ನಿನ್ನ ಹತ್ರ ಒಂದು ಹೆಲ್ಪ್ ಬೇಕಿತ್ತು. ಹೇಗೆ ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೇಳು, ಏನೇ ಹೆಲ್ಪ್ ಬೇಕು ಅಂತ. ನನ್ನ ಕೈಲಾದ ಹೆಲ್ಪ್ ನಾನು ಮಾಡ್ತೀನಿ. ಅದಕ್ಕೆಲ್ಲ ಯಾಕೆ ಸಂಕೋಚ ಪಡ್ತೀಯಾ? ಅದೇನಂತ ಹೇಳು. ಅದು ನನಗೆ 25,000 ಸಾಲ ಬೇಕು. ತಿಂಗಳ ಸ್ವಲ್ಪ ಸ್ವಲ್ಪನೇ ಕೊಡ್ತೀನಿ. 25,000ನಾ? ಅಷ್ಟೊಂದು ದುಡ್ಡು ನಿನಗೆ ಯಾಕೆ ಬೇಕು? ನಿನಗೆ ಗೊತ್ತು ನಿನ್ನ ಥರ ನಾನು ಕೂಡ ಡ್ರೈವರ್ ಅಂತ. ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ಲಿರುತ್ತೆ? ಅಷ್ಟೊಂದು ದುಡ್ಡು ತಗೊಂಡು ಏನು ಮಾಡ್ತೀಯಾ? ಮನೇಲಿ ಯಾರಿಗಾದರೂ ಹುಷಾರಿಲ್ವೇನೋ? ಇಲ್ಲ, ಆ ಥರ ಏನಿಲ್ಲ. ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ. ನನ್ನ ಗರ್ಲ್ ಫ್ರೆಂಡಿಗೆ ಮೊಬೈಲ್ ಬೇಕಂತೆ. ಕೊಡಿಸಲ್ಲ ಅಂದರೆ ಅವಳು ನನ್ನನ್ನು ಬಿಟ್ಟು ಹೋಗ್ತಿರ್ತಾಳೆ. ಅದಕ್ಕೋಸ್ಕರನೇ 25,000 ಬೇಕು. ನಿನಗೆ ತಲೆ ಕೆಟ್ಟಿದೆಯೇನೋ? ಅವಳು ಕೇಳಿದ್ಲು ಅಂತ ಸಾಲ ಮಾಡಿ ಮೊಬೈಲ್ ಕೊಡಿಸ್ತೀಯಾ? ಮೊಬೈಲ್ ಕೊಡಿಸಲ್ಲ ಅಂತ ನಿನ್ನನ್ನು ಬಿಟ್ಟು ಹೋಗ್ತಾಳೆ ಅಂದರೆ ಅವಳು ನಿನ್ನ ಲವ್ ಮಾಡ್ತಾಳೋ ಅಥವಾ ನೀನು ಕೊಡಿಸೋ ಗಿಫ್ಟ್ನ ಲವ್ ಮಾಡ್ತಾಳೋ? ಅವಳಿಗೆ ನಿಜವಾಗ್ಲೂ ನಿನ್ನ ಮೇಲೆ ಪ್ರೀತಿ ಇದ್ರೆ ನಿನ್ನನ್ನು ಅರ್ಥ ಮಾಡಿಕೊಳ್ತಿದ್ಲು. ಅದನ್ನು ಬಿಟ್ಟು ನಿನ್ನ ಕೈಯಲ್ಲಿ ಸಾಲ ಮಾಡಿಸ್ತಾ ಇರಲಿಲ್ಲ. ನನಗೆ ಯಾಕೋ ಅವಳು ಸರಿ ಇಲ್ಲ ಅಂತ ಅನಿಸುತ್ತೆ. ಯಾವುದಕ್ಕೂ ಸಾಲ ಮಾಡೋ ಮುನ್ನ ಸ್ವಲ್ಪ ಯೋಚನೆ ಮಾಡಿ ನೋಡು. ನೋಡು ಶಶಾಂಕ್, ಅವಳ ಬಗ್ಗೆ ನೀನು ಈ ಥರ ಎಲ್ಲ ಮಾತಾಡಬೇಡ. ನನಗೆ ಇಷ್ಟ ಆಗಲ್ಲ. ಅವಳು ಏನು ಅಂತ ನನಗೆ ಚೆನ್ನಾಗೇ ಗೊತ್ತು. ಅವಳು ನನ್ನನ್ನು ತುಂಬಾ ಪ್ರೀತಿ ಮಾಡ್ತಾಳೆ. ಒಂದು ಮೊಬೈಲ್ ಕೇಳಿದ್ಲು ಅಂತ ಅವಳು ಸರಿ ಇಲ್ಲ ಅಂತ ಹೇಳೋದು ಎಷ್ಟು ಸರಿ? ನೀನೇ ಹೇಳು. ನಿನಗೆ ಸಾಲ ಕೊಡೋಕೆ ಆದರೆ ಹೇಳು. ಇಲ್ಲ ಅಂದರೆ ನಾನು ಬೇರೆ ಕಡೆ ಅರೇಂಜ್ ಮಾಡ್ತೀನಿ. ನೋಡು ರಾಘವ್, ನಾನು ಹೇಳೋದೆಲ್ಲ ಹೇಳಿ ಆಯಿತು. ಅದರ ಮೇಲೆ ನಿನ್ನಿಷ್ಟ. ನನ್ನ ಹತ್ರ ನಿನಗೆ ಸಾಲ ಕೊಡೋಕ್ಕೆ ದುಡ್ಡಿಲ್ಲ. ನನ್ನ ಫ್ರೆಂಡ್ಸ್ಗೆಲ್ಲ ಕೇಳಿ ಇದ್ರೆ ತೆಗೆಸ್ಕೊಡ್ತೀನಿ ಅಂತ ಹೇಳಿ ತನ್ನ ಫ್ರೆಂಡ್ಸ್ಗೆಲ್ಲ ಕೇಳಿದನು. ಒಬ್ಬ ಫ್ರೆಂಡ್ ಸಾಲ ಕೊಡಲು ಒಪ್ಪಿದನು. ಅವನಿಂದ ದುಡ್ಡನ್ನು ಪಡೆದ ಶಶಾಂಕ್ ಅದನ್ನು ರಾಘವನಿಗೆ ಆನ್ಲೈನ್ ಮುಖಾಂತರ ಟ್ರಾನ್ಸ್ಫರ್ ಮಾಡಿದನು. ರಾಘವ್ ಖುಷಿಯಿಂದ ಅವನಿಗೆ ಮತ್ತೆ ಕಾಲ್ ಮಾಡಿ, ಥ್ಯಾಂಕ್ಸ್ ಮಗ, ನಿನ್ನ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ತಿಂಗಳು ಸ್ವಲ್ಪ ಸ್ವಲ್ಪನೇ ಕೊಟ್ಟು ಆದಷ್ಟು ಬೇಗ ನಿನ್ನ ಸಾಲನ ತೀರಿಸ್ತೀನಿ. ಆಯಿತು ಕಣೋ, ಯಾವಾಗ ಆಗುತ್ತೋ ಆವಾಗ ಕೊಡು. ಆದರೆ ನಾನು ಹೇಳಿದ ಮಾತನ್ನು ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ ನೋಡು. ಯೋಚನೆ ಮಾಡೋದಕ್ಕೆ ಏನಿಲ್ಲ ಕಣೋ, ಅವಳು ತುಂಬಾ ಒಳ್ಳೆಯವಳು. ಅವಳಿಗೆ ನಾನು ಅಂದರೆ ಪ್ರಾಣ. ಆಯಿತು, ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು ಅಂತ ಹೇಳಿ ಕಾಲ್ ಕಟ್ ಮಾಡಿದನು. ರಾಘವ್ ಕೂಡಲೇ ಮೊಬೈಲ್ ಶಾಪಿಗೆ ಹೋಗಿ ಒಂದೊಳ್ಳೆ ಮೊಬೈಲನ್ನು ತೆಗೆದುಕೊಂಡು ಬಂದು ಯಾರಿಗೂ ಕಾಣದಂತೆ ಮನೆಯಲ್ಲಿ ಇಟ್ಟನು. ಮರುದಿನ ಛಾಯಾಳಿಗೆ ಸರ್ಪ್ರೈಸ್ ಕೊಡಲು ನಿರ್ಧರಿಸಿದನು. ಎಂದಿನಂತೆ ಬೆಳಿಗ್ಗೆ ಎದ್ದ ರಾಘವ್ ಬೆಳಗಿನ ಕೆಲಸಗಳನ್ನು ಮುಗಿಸಿ ಮೊಬೈಲ್ ಹಿಡಿದು ಕೆಲಸಕ್ಕೆಂದು ಹೊರಟನು. ಕೆಲಸಕ್ಕೆ ಹೋಗುವ ಮೊದಲು ಛಾಯಾಳನ್ನು ಭೇಟಿಯಾಗಲು ಹೋದನು. ಇವನನ್ನು ನೋಡಿದ ಛಾಯಾ ಇವನ ಹತ್ತಿರ ಓಡಿ ಬಂದು, ಮೊಬೈಲ್ ತಂದಿದೆಯಲ್ವಾ, ಇಲ್ಲಿ ಕೊಡು. ಅವಳು ಬಂದು ತಾನು ಹೇಗಿದ್ದೇನೆ ಅಂತ ವಿಚಾರಿಸದೆ ಡೈರೆಕ್ಟ್ ಆಗಿ ಮೊಬೈಲ್ ಕೇಳಿದ್ದನ್ನು ನೋಡಿ ರಾಘವನ್ಗೆ ಸ್ವಲ್ಪ ಬೇಜಾರಾಯಿತು. ಆದರೂ ಅದನ್ನು ತೋರ್ಪಡಿಸಿಕೊಳ್ಳದೆ ಮೊಬೈಲ್ ತೆಗೆದು ಅವಳ ಕೈಗೆ ಕೊಟ್ಟನು.
ಅವಳು ಖುಷಿಯಿಂದ ಅದನ್ನು ತೆಗೆದುಕೊಂಡು ಮೊದಲು ಅದರ ಪ್ರೈಸ್ ಟ್ಯಾಗ್ ಅನ್ನು ನೋಡಿದಳು. 25,000ದ ಮೊಬೈಲ್ ಅಂತ ಗೊತ್ತಾದಾಗ ಖುಷಿಯಿಂದ ಅವನನ್ನು ಅಪ್ಪಿಕೊಂಡು, ಥ್ಯಾಂಕ್ ಯು ಕಣು, ಥ್ಯಾಂಕ್ ಯು ಸೋ ಮಚ್. ನೀನು ಎಲ್ಲಿ ಮೊಬೈಲ್ ತೆಗೆದುಕೊಂಡು ಬರಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಕೊನೆಗೂ ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಾಯಿತು. ನಾನೇನು ಬರ್ತೀನಿ, ನನ್ನ ಫ್ರೆಂಡ್ಸ್ಗೆಲ್ಲ ಓಡಿಸ್ಬೇಕು ಅಂತ ಹೇಳಿ ಅವನ ಜೊತೆ ಮಾತನಾಡದೇನೆ ಅಲ್ಲಿಂದ ಹೊರಟು ಹೋದಳು. ನಾನು ಅಷ್ಟು ಕಷ್ಟಪಟ್ಟು ದುಡ್ಡು ಹೊಂದಿಸಿದರೂ ಒಂದು ಮಾತು ದುಡ್ಡು ಎಲ್ಲಿಂದ ಅರೇಂಜ್ ಮಾಡಿದೆ ಅಂತಲೂ ಕೇಳಲಿಲ್ಲ. ನನ್ನ ಹತ್ರ ಸರಿಯಾಗಿ ಮಾತು ಕೂಡ ಆಡದೆ ಹೊರಟು ಹೋದ್ಲು. ಇವಳು ಬದಲಾಗಿದ್ದಾಳ ಅಥವಾ ಶಶಾಂಕ್ ಹೇಳಿದಾಗೆ ಇವಳಿಗೆ ನನಗಿಂತ ನಾನು ಕೊಡೋ ಗಿಫ್ಟ್ಗಳ ಮೇಲೆ ವ್ಯಾಮೋಹ ಜಾಸ್ತಿನಾ? ಇಲ್ಲ, ನಾನು ಆ ಥರ ಎಲ್ಲ ಯೋಚನೆ ಮಾಡಬಾರ್ದು. ಅವಳಿಗೆ ಕ್ಲಾಸಿಗೆ ಲೇಟಾಗಿತ್ತು ಅಂತ ಅನ್ಸುತ್ತೆ, ಅದಕ್ಕೆ ನನ್ನ ಜೊತೆ ಸರಿಯಾಗಿ ಮಾತನಾಡದೆ ಹೊರಟು ಹೋದ್ಲು. ನಾನು ಅವಳ ಬಗ್ಗೆ ನೆಗೆಟಿವ್ ಥಿಂಕ್ ಮಾಡಬಾರ್ದು. ಅವಳು ನನ್ನನ್ನು ತುಂಬಾ ಪ್ರೀತಿ ಮಾಡುತ್ತಾಳೆ. ಯಾರ್ಯಾರ ಮಾತು ಕೇಳಿ ನಾನು ನನ್ನ ಮನಸ್ಸನ್ನು ಹಾಳು ಮಾಡಿಕೊಳ್ಬಾರ್ದು ಅಂತ ತನಗೆ ತಾನೇ ಹೇಳಿಕೊಳ್ಳುತ್ತಾ ತನ್ನನ್ನೇ ಸಮಾಧಾನ ಮಾಡಿಕೊಂಡು ಕೆಲಸಕ್ಕೆ ಹೊರಟನು. ಕಾಲೇಜಿಗೆ ಬಂದ ಛಾಯಾ ಬೇಕಂತಲೇ ತನ್ನ ಫ್ರೆಂಡ್ಸ್ಗಳ ಎದುರಲ್ಲಿ ಮೊಬೈಲನ್ನು ತೆಗೆದು ನೋಡುತ್ತಿದ್ದಳು. ಅವಳು ಮೊಬೈಲ್ ನೋಡಿದ ಅವಳ ಗೆಳತಿಯರು ಅವಳ ಹತ್ತಿರ ಬಂದು, ಛಾಯಾ, ಹೊಸ ಮೊಬೈಲ್ ಯಾವಾಗ ತಗೊಂಡೆ? ಹೊಸ ಮೊಬೈಲ್ ನನ್ನ ಬಾಯ್ ಫ್ರೆಂಡ್ ಕೊಡಿಸಿದ. ಇದ್ರ ಬೆಲೆ ಎಷ್ಟು ಗೊತ್ತಾ? 25,000. ನಿಮ್ಮ ಹತ್ರ ಇಷ್ಟು ಕಾಸ್ಟ್ಲಿ ಮೊಬೈಲ್ ಇರೋಕ್ಕಿಲ್ಲ ಅಲ್ವಾ? ನನ್ನ ಬಾಯ್ ಫ್ರೆಂಡ್ ನಾನು ಏನಕ್ಕೆ ಕೇಳಿದ್ರು ಕೂಡ ಕೊಡಿಸ್ತಾನೆ. ನೀನು ತುಂಬ ಲಕ್ಕಿ ಕಣೆ. ನಿನ್ನ ಬಾಯ್ ಫ್ರೆಂಡ್ ನಿನಗೆ ನೀನು ಕೇಳಿದನ್ನೆಲ್ಲ ಕೊಡಿಸ್ತಾನೆ. ಆದರೆ ನನಗೂ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ. ಏನಾದರೂ ಕೇಳಿದ್ರೆ ಈಗ ಎಲ್ಲ ಮತ್ತೆ ಕೊಡಿಸ್ತೀನಿ ಅಂತಾನೆ. ಬಾಯ್ ಫ್ರೆಂಡ್ ವಿಷಯದಲ್ಲಿ ನೀನು ಲಕ್ಕಿ ಕಣೆ. ಆಗ ಇನ್ನೊಬ್ಬಳು ಗೆಳತಿ ಮಾತಿಗಿಳಿದಳು. ಅಂದ ಹಾಗೆ ಛಾಯಾ, ನಿನ್ನ ಬಾಯ್ ಫ್ರೆಂಡ್ ಏನು ಕೆಲಸ ಮಾಡ್ತಾ ಇರೋದು? ಅವನು ಡ್ರೈವಿಂಗ್ ಕೆಲಸ ಮಾಡ್ತಾ ಇರೋದು. ಛಾಯಾಳ ಮಾತು ಕೇಳಿ ಅವಳ ಗೆಳತಿಯರಿಬ್ಬರು ಜೋರಾಗಿ ನಕ್ಕು ಬಿಟ್ಟರು. ಅವರು ನಗುವುದನ್ನು ನೋಡಿದ ಛಾಯಾಳಿಗೆ ಮುಜುಗರವಾಗಿ, ಯಾಕೆ ನಗ್ತಾ ಇದ್ದೀರಾ? ಅವಳ ಮಾತು ಕೇಳಿ ಒಬ್ಬಾಕೆ, ಅಲ್ಲ ಕಣೆ, ನೀನು ಡ್ರೈವರನ್ನು ಲವ್ ಮಾಡ್ತಾ ಇದೀಯಾ? ನಾನೇನು ನೀನು ಶ್ರೀಮಂತ ಹುಡುಗನನ್ನು ಬುಟ್ಟಿಗೆ ಹಾಕೊಂಡಿದ್ಯಾ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನೀನು ನೋಡಿದ್ರೆ ಲೋ ಕ್ಲಾಸ್ ಡ್ರೈವರನ್ನು ಲವ್ ಮಾಡ್ತಾ ಇದೀಯಾ? ಇವಳ ಮಾತು ಕೇಳಿ ಇನ್ನೊಬ್ಬಳು ಗೆಳತಿ ಜೋರಾಗಿ ನಕ್ಕು, ನಿನಗಿಂತ ನಾವೇ ಪರವಾಗಿಲ್ಲ. ನಮ್ಮ ಬಾಯ್ ಫ್ರೆಂಡ್ಸ್ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಲೆವೆಲ್ ಮೇಲೆ ನೀನು ಝೀರೋ. ಇಷ್ಟು ದಿನ ನಾವು ಲೋ ಕ್ಲಾಸ್ ಇರೋ ಅವಳ ಜೊತೆ ಫ್ರೆಂಡ್ಶಿಪ್ ಮಾಡಿದ್ವಾ? ಕೇಳಿಸ್ಕೊಂಡ್ರೇನೆ ಅಸಹ್ಯ ಆಗತ್ತೆ. ಅಂದ ಹಾಗೆ ಛಾಯಾ, ನಿನ್ನ ಬಾಯ್ ಫ್ರೆಂಡ್ ಕಾರ್ ತಗೊಂಡು ಬರ್ತಾನಲ್ವಾ, ಅದು ಅವನದ್ದೇ ಕಾರಾ? ಆಗ ಇನ್ನೊಬ್ಬಳು, ಅವನದ್ದು ಎಲ್ಲಿರುತ್ತೆ? ಡ್ರೈವರ್ ಅಂದಮೇಲೆ ಕಾರ್ ಬಾಡಿಗೆದಿರುತ್ತೆ. ಹಬ್ಬ, ಕಾರ್ ಡ್ರೈವರನ್ನು ಬಾಯ್ ಫ್ರೆಂಡ್ ಮಾಡಿಕೊಂಡು ನೀನು ಇಷ್ಟು ಮೆರೀತಿರ್ಬೇಕಾದ್ರೆ ಇನ್ನು ನಾವು ಐಫೈ ಕಂಪ್ನಿಯಲ್ಲಿ ವರ್ಕ್ ಮಾಡುವವರು ಗರ್ಲ್ ಫ್ರೆಂಡ್ಸ್ ನಾವೆಷ್ಟು ಮೆರಿಬಾರ್ದು? 25,000ದ ಮೊಬೈಲ್ ಕೊಡಿಸಿದ್ದಾನೆ ಅಂತ ಇಷ್ಟೊಂದು ಮೆರೆಯುವುದಾ? ನಿನ್ನ ಲೋ ಕ್ಲಾಸ್ ಬಾಯ್ ಫ್ರೆಂಡ್ ಸಾಲ ಮಾಡಿ ಮೊಬೈಲ್ ತಂದು ಕೊಟ್ಟಿರ್ಬೋದು. ಸ್ವಲ್ಪ ವಿಚಾರಿಸಿ ನೋಡು. ದೊಡ್ಡದಾಗಿ ಬಂದ್ಬಿಟ್ಲು ನಮ್ಮ ಲೆವೆಲ್ ಅವರ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೆ. ನಿನ್ನ ಬಾಯ್ ಫ್ರೆಂಡ್ ಡ್ರೈವರ್ ಅಂತ ಮೊದಲೇ ಹೇಳಿದರೆ ನಾವು ನೀನು ಫ್ರೆಂಡ್ಶಿಪ್ ಮಾಡ್ತಾನೆ ಇರಲಿಲ್ಲ. ನೋಡು ಛಾಯಾ, ಈಗಲೂ ಕಾಲ ಮಿಂಚಿಲ್ಲ. ನಿನಗೆ ನಮ್ಮ ಫ್ರೆಂಡ್ಶಿಪ್ ಬೇಕಾ ಇಲ್ಲ ಬಿಕಾರಿ ಡ್ರೈವರ್ ಬೇಕಾ ಅಂತ ನೀನೇ ಡಿಸೈಡ್ ಮಾಡು. ಅವನೇ ಬೇಕು ಅಂದರೆ ನಮ್ಮ ಜೊತೆ ಫ್ರೆಂಡ್ಶಿಪ್ ಕಟ್ ಅಂತ ತಿಳ್ಕೊ, ಮಿಕ್ಕಿದ್ದು ನಿನಗೆ ಬಿಟ್ಟಿದ್ದು ಅಂತ ಅವಳಿಗೆ ಅವಮಾನ ಆಗುವ ಹಾಗೆ ಮಾಡಿ ಅಲ್ಲಿಂದ ಬೇರೆ ಡೆಸ್ಕಲ್ಲಿ ಹೋಗಿ ಕುಳಿತುಕೊಂಡರು. ಅವರುಗಳ ಮಾತು ಕೇಳಿ ಛಾಯಾಳಿಗೆ ತೀರಾ ಅವಮಾನವಾಯಿತು. ಕ್ಲಾಸಿನಲ್ಲಿ ಕುಳಿತುಕೊಳ್ಳಲಾಗದೆ ಸೀದಾ ಅಲ್ಲಿಂದ ಎದ್ದು ಕ್ಲಾಸ್ ಬಂಕ್ ಮಾಡಿ ತನ್ನ ಮನೆಗೆ ಬಂದಳು. ಮನೆಗೆ ಬಂದ ಅವಳನ್ನು ಅವಳ ತಾಯಿ ತರಾಟೆಗೆ ತೆಗೆದುಕೊಂಡಾಗ ತನಗೆ ಹುಷಾರಿಲ್ಲ ಅಂತ ಹೇಳಿ ತಪ್ಪಿಸಿಕೊಂಡಳು. ತನ್ನ ರೂಮಿಗೆ ಬಂದ ಛಾಯಾಳಿಗೆ ತಲೆ ತುಂಬಾನೇ ಸಿಡಿಯತೊಡಗಿತ್ತು. ಅವಳ ಗೆಳತಿಯರು ಹೇಳಿದ ಮಾತುಗಳೇ ಕಿವಿಯಲ್ಲಿ ಗುಂಗುಡುತ್ತಿತ್ತು. ಅವಮಾನದಿಂದ ಕುದಿಯುತ್ತಿದ್ದಳು. ಅವಳಿಗೆ ರಾಘವನ ಮೇಲೆ ತುಂಬಾನೇ ಕೋಪ ಬರತೊಡಗಿತು. ಅವ್ರಿಗೆಲ್ಲ ಎಷ್ಟೊಂದು ಧೈರ್ಯ ನನ್ನನ್ನು ಹೀಯಾಳಿಸಕ್ಕೆ? ನನಗೆ ಯಾವುದರಲ್ಲಿ ಕಮ್ಮಿ ಇದೆ? ಅವ್ರ ಥರ ನಾನು ಕೂಡ ರಾಯಲ್ ಆಗಿ ಕಾಲೇಜ್ಗೆ ಹೋಗ್ತೀನಿ. ಅವರ ಬಾಯ್ ಫ್ರೆಂಡ್ಸ್ಗಿಂತ ಜಾಸ್ತಿ ನನ್ನ ರಾಘವನೇ ನನಗೆ ಕೇಳಿದನ್ನೆಲ್ಲ ಕೊಡಿಸ್ತಾನೆ. ನನ್ನನ್ನು ತುಂಬಾನೇ ಪ್ರೀತಿ ಮಾಡ್ತಾನೆ. ಇವರಿಗೆಲ್ಲ ನನ್ನನ್ನು ನೋಡಿದ್ರೆ ಹೊಟ್ಟೆ ಕಿಚ್ಚು, ಅದಕ್ಕೆ ಈ ರೀತಿ ಮಾತಾಡ್ತಾರೆ. ಇವರುಗಳು ನನ್ನ ಫ್ರೆಂಡ್ಶಿಪ್ ಮಾಡಿಲ್ಲ ಅಂದರೆ ಏನಾಯಿತು? ನಾನೇ ಇವರುಗಳ ಜೊತೆ ಫ್ರೆಂಡ್ಶಿಪ್ ಕಡಿದು ಬಿಡ್ತೀನಿ. ನನಗೆ ರಾಘವನೇ ಮುಖ್ಯ. ರಾಘವ್ ನಾನು ಹೇಳಿದ ಹಾಗೆ ಕೇಳ್ತಾನೆ. ಅವನ ಥರ ಇರೋರು ಯಾರೂ ಇರೋಕ್ಕಿಲ್ಲ. ರಾಘವ್ ನನಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ.
ಅವನನ್ನು ನಾನು ಕಳ್ಕೋಬಾರ್ದು. ನಾನೇನಾದರೂ ಅವನು ಬೇಡ ಅಂದರೆ ನನಗೆ ಸಿಗೋ ಗಿಫ್ಟ್ಗಳು ಕೂಡ ಇಲ್ಲದಾಗುತ್ತದೆ. ಅವನನ್ನೇ ಪ್ರೀತಿ ಮಾಡ್ಕೊಂಡಿದ್ರೆ ನನಗೆ ಬೇಕಾದದೆಲ್ಲ ಸಿಗುತ್ತೆ. ಇವರುಗಳಿಗೋಸ್ಕರ ನಾನು ಅವನನ್ನು ಕಳೆದುಕೊಳ್ಳೋಕ್ಕೆ ರೆಡಿ ಇಲ್ಲ. ಇವರ ಫ್ರೆಂಡ್ಶಿಪ್ ಇಲ್ಲದಿದ್ರೆ ಏನಾಯಿತು? ಇವರಿಂದ ನನಗೇನು ಲಾಭ ಆಗುತ್ತೆ? ಲಾಭ ಏನಿದ್ರು ನನ್ನ ರಾಘವನಿಂದ ಮಾತ್ರ ನನಗೆ ಸಿಗುತ್ತೆ. ಅದಕ್ಕೋಸ್ಕರ ನನಗೆ ಇವರಿಗಿಂತ ರಾಘವನೇ ಮುಖ್ಯ. ನಾನು ಹೇಳಿದಂಥ ಕಾಸ್ಟ್ಲಿ ಮೊಬೈಲ್ ಕೂಡ ತೆಗೆದುಕೊಟ್ಟ. ನನಗೆ ಏನು ಬೇಕೋ ಅದನ್ನೆಲ್ಲ ಕೊಡಿಸ್ತಾನೆ. ನನಗೆ ಇನ್ನೇನು ಬೇಕು? ಸದ್ಯಕ್ಕೆ ಇವನೇ ಸಾಕು. ಆಮೇಲೆ ಏನಾಗುತ್ತೋ ಮುಂದಕ್ಕೆ ನೋಡೋಣ. ಈಗ ಇವನೇ ನನ್ನ ATM ಕಾರ್ಡ್. ನನ್ನ ATM ಕಾರ್ಡನ್ನು ನನ್ನ ಜೊತೆನೇ ಜೋಪಾನವಾಗಿ ಇಟ್ಕೊಳ್ಬೇಕು ಅಂತ ತನಗೆ ತಾನೇ ಹೇಳಿಕೊಳ್ಳುತ್ತಾ ಖುಷಿ ಪಡತೊಡಗಿದಳು. ಕತೆ ಮುಂದುವರಿಯುವುದು. ಛಾಯಾಳಿಗೆ ದುಡ್ಡಿನ ವ್ಯಾಮೋಹ ಕಡಿಮೆಯಾಗಿ ರಾಘವನ ಮೇಲೆ ವ್ಯಾಮೋಹ ಜಾಸ್ತಿ ಆಗುತ್ತೋ ಅಂತ ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿಯ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.